ಸೊ ಇದು ನನಗೆ ತಿಳಿದ ಮಟ್ಟಿಗೆ ದಕ್ಷಿಣ ಭಾರತದ ಭಾರತ ರಾಜಕೀಯ ರಂಗದ ದೊಡ್ಡ ಪ್ರಯೋಗ. ದಕ್ಷಿಣ ಭಾರತ ಅಂತ ಹೇಳಲ್ಲ, ಭಾರತ ರಾಜಕಾರಣದ ಒಂದು ದೊಡ್ಡ ಪ್ರಯೋಗ. ಅವರ ಗೆಲುವು ಭಾರತ ರಾಜಕಾರಣದ ಎಕ್ಸ್ಪೆರಿಮೆಂಟ್. ರಾಜಕಾರಣ ಅವರಿಗೇನು ಹೊಸದೇನಲ್ಲ. ರಾಜಕಾರಣ ಯಾಕೆಂದ್ರೆ ಮೊದಲಿಂದಲೂ ಅವರು ಅವರ ಚಿತ್ರಗಳಲ್ಲಿ ಪಾತ್ರಗಳನ್ನ ರೂಪಿಸ್ತಾ ಇದ್ದಿದ್ದ ರೀತಿ ಏನು ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಅವರು ಕ್ಲಿಕ್ ಆಗೋದಕ್ಕೆ ಅದೇ ಕಾರಣ. ಅವರ ಮ್ಯಾನಿಫೆಸ್ಟೋನಂತೂ ನಾನು ಒಪ್ಪದೇ ಇಲ್ಲ. ಯಾಕೆ ಅಂತಂದ್ರೆ ಈಗ ಬೇರೆಯವರ ಮ್ಯಾನಿಫೆಸ್ಟೋ ಮಾಡಬೇಕಾದ್ರೆ ಒಂದು ಥಿಂಕ್ ಟ್ಯಾಂಕ್ ಇರುತ್ತೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್, ಎಕನಾಮಿಕ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಸೋಷಿಯಲ್ ಸೈಂಟಿಸ್ಟ್ಗಳು ಇರ್ತಾರೆ. ಅವರು ಕೂತ್ಕೊಂಡು ನಮ್ಮ ಅವೈಲಬಲ್ ರಿಸೋರ್ಸ್ ಏನಿದೆ, ನಾವು ಸಂಪನ್ಮೂಲ ಕ್ರೋಢೀಕರಣ ಎಲ್ಲಿಂದ ಮಾಡಬೇಕು, ಹಣದ ಹೊಂದಾಣಿಕೆ ಮಾಡ್ಕೋಬೇಕು, ಆ ಹಣದ ಹೊಂದಾಣಿಕೆಯನ್ನು ಎಲ್ಲಿ ಮಾಡ್ತೀರಾ ನೀವು, ಇವೆಲ್ಲ ಉಂಟು. ಅದು ಹೆಂಗಿದೆ ಅಂದ್ರೆ ಆಕ್ ಬರ್ದ್ಬಿಡು ಆಮೇಲೆ ನಮ್ ಬರ್ಲಿ ನೋಡೋಣ ಅನ್ನೋ ತರ ಇದೆ. ನಾನು ಒಪ್ಪಲ್ಲ ಅದು. ಇಲ್ಲಿ ನೀವು ನಿರುದ್ಯೋಗಿಗಳಿಗೆ 4,000, ಅದೇ ತಾಳಿ 8 ಗ್ರಾಮ್ ತಾಳಿ ಬಂಗಾರ, ರೇಷ್ಮೆ ಸೀರೆ, 6 ಸಿಲಿಂಡ್ರು, ಇರಾನು ಇಸ್ರೇಲ್ ಯುದ್ಧದಲ್ಲಿ 6 ಸಿಲಿಂಡ್ರು, ದುಡ್ಡು ಕೊಡ್ತೀನಿ ಅಂದ್ರೂ ಸಿಲಿಂಡ್ರು ಸಿಗಲ್ಲ ಇಂಥ ಸಿಚುವೇಶನ್ ಅಲ್ಲಿ ಸಿಲಿಂಡ್ರು. ದೀಸ್ ಆರ್ ಆಲ್ ನಾಟ್ ಸೈಂಟಿಫಿಕ್. ಈಗ 10,62,000 ಕೋಟಿ ಸಾಲ ಇದೆ ತಮಿಳುನಾಡು ಸರ್ಕಾರ ಈವರೆಗೆ. ಅವ್ರು ಏನ್ ಮಾಡಿದ್ರು ವಿಜಯ್, ಮೇಲ್ನೋಟಕ್ಕೆ ದಿಢೀರ್ ಸಕ್ಸಸ್ ಅಂತ ಅನ್ಸಿದ್ರು. ದಿಢೀರ್ ಸಕ್ಸಸ್ ಅಲ್ಲ. 2-3 ವರ್ಷಗಳ ಮೊದಲು ಅಭಿಮಾನಿ ಸಂಘ ಕಟ್ಟಿದ್ರು. ಅವ್ರಿಗೆ ಬೇಕಾದ ರೀತಿಯಲ್ಲಿ ಪಾತ್ರಗಳನ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಇಮೇಜನ್ನ ಅಂಥ ಪಾತ್ರಗಳನ್ನೇ, ಪೊಲಿಟಿಕಲ್ ಮೈಲೇಜ್ ಕೊಡುವಂಥ ಪಾತ್ರಗಳನ್ನೇ ತಗೊಂಡ್ರು. ಆಮೇಲೆ ಅಭಿಮಾನಿ ವಿಜಯ್ ಮಕ್ಕಳ ಇಂಥದ ಒಂದು ಅಸೋಸಿಯೇಷನ್ ಅಂತ ಮಾಡಿದ್ರು. ಆ ಅಭಿಮಾನಿ ಸಂಘವನ್ನ ರಾಜಕೀಯ ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಸುಮಾರು 5-6 ಸಾವಿರ ಅಭಿಮಾನಿ ಸಂಘವನ್ನ ರಾಜಕೀಯ ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಸಿಕ್ಕಾಬಟ್ಟೆ ಸೋಷಿಯಲ್ ಸಮಾಜ ಸೇವೆ, ಸಿಕ್ಕಾಬಟ್ಟೆ ನೆರವು, ಸಿಕ್ಕಾಬಟ್ಟೆ ಬೇಕಾದಷ್ಟು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಹಣ ಖರ್ಚು ಮಾಡಿ ಅದನ್ನ ಕೇಡಲ್ ತರ ಬಳಸಿದ್ರು. ಅವರು ಸೋಷಿಯಲ್ ಮೀಡಿಯಾನ ತುಂಬಾ ಸ್ಟ್ರಾಂಗ್ ಆಗಿ ಬಳಸಿದ್ರು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾನ ಅವರ ಅಭಿಮಾನಿಗಳು ಆರ್ಮಿ ತರ ಬಳಸ್ತು. ಸೋಷಿಯಲ್ ಮೀಡಿಯಾ ಮೂಲಕ ಮೂಲೆ ರೀಚ್ ಆಗ್ಬಿಟ್ರು ಅವರು. ರಾಜ್ಕುಮಾರ್ ಅವರು ನಮ್ಮ ಕನ್ನಡದ ಕಣ್ಮಣಿ. ರಾಜ್ಕುಮಾರ್ ಅವರು ಕನ್ನಡದ ನಟ ಸಾರ್ವಭೌಮ ಚಿತ್ರ ರಾಜ ಅಂತ ಕರೀತಾರೆ. ಅವರಿಗೆ ಆ ಶಕ್ತಿ, ಇಡೀ ಸಮೂಹವನ್ನ ಮತಗಳಾಗಿ ಕನ್ವರ್ಟ್ ಮಾಡುವ ಶಕ್ತಿ ಅವರಿಗಿತ್ತು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಎಲ್ರಿಗೂ ನಮಸ್ಕಾರ. ದಿ ಇಂಡಿಯಾ ಮಿರರ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಜೊತೆ ಇವತ್ತು ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗಾಗಲೇ ಪಂಚರಾಜ್ಯ ಚುನಾವಣೆ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ತಮ್ಮ ವಿಜಯವನ್ನ ಸಾಧಿಸಿದೆ. ತಮಿಳುನಾಡು ಕಡೆ ಬರೋದಾದ್ರೆ, ನಟರಾಗಿದ್ದಂತ ಜೋಸೆಫ್ ವಿಜಯ್ ಅವರು ಈಗ ಮುಖ್ಯಮಂತ್ರಿ ಆಗೋಕೆ ಹೊರಟಿದ್ದಾರೆ. 2 ವರ್ಷದ ಮುಂಚೆ ಪಾರ್ಟಿಯನ್ನ ಕಟ್ಟಿದ್ರು. ಇತ್ತೀಚೆಗಷ್ಟೇ ಪ್ರಚಾರವನ್ನು ಶುರು ಮಾಡಿದ್ರು. ಮೆಜಾರಿಟಿಗೆ ಸ್ವಲ್ಪದರಲ್ಲೇ ಅವರ ಅಷ್ಟು ಕೂಡ ಸೀಟ್ಗಳನ್ನ ಅವರು ಗೆಲ್ತಾ ಬಂದ್ರು. ಈಗ ಮೈತ್ರಿ ಆದ್ರೂ ಕೂಡ ಅವರೇ ಮುಖ್ಯಮಂತ್ರಿ ಆಗೋದು ಅಂತ ಮಾತಿದೆ. ಸೊ ಹೇಗೆ ನೀವು ನೋಡಿದ ವಿಜಯ್ ಹೇಗಿದ್ರು? ನಟರಿಂದ ರಾಜಕೀಯಕ್ಕೆ ಬರೋ ನಡೆ ಹೇಗಿತ್ತು ಅವ್ರದ್ದು? ನಾನು ಸ್ಟಡಿ ಮಾಡಿದ ಹಾಗೆ NTR ಇರ್ಬೋದು, MGR ಇರ್ಬೋದು, ಅವರು ದಕ್ಷಿಣ ಭಾರತದ ಅಸ್ಮಿತೆಯಾಗಿ ರಾಜಕೀಯ ಪಕ್ಷಗಳನ್ನ ಕಟ್ಟುವ ಹೊತ್ತಲ್ಲಿ ಅವರ ಖಾಸಗಿ ಬದುಕಿರ್ಬೋದು ಮತ್ತು ಸಾರ್ವಜನಿಕ ಬದುಕಿನ ಇಮೇಜ್ ಇರ್ಬೋದು, ಅದು ತಮ್ಮದೇ ರೀತಿಯಲ್ಲಿ ರೂಪಿಸ್ಕೊತಿದ್ರು. ಅಂದ್ರೆ ತುಂಬಾ ಟ್ರೆಡಿಷನಲ್ ಆಗಿ, ತುಂಬಾ ಸೌಜನ್ಯಯುತವಾಗಿ. ಫಾರ್ ಎಕ್ಸಾಂಪಲ್, MGR ಸ್ಕ್ರೀನ್ ಮೇಲೆ ಕುಡಿತಿರ್ಲಿಲ್ಲ, ಸ್ಕ್ರೀನ್ ಮೇಲೆ ಸ್ಮೋಕ್ ಮಾಡ್ತಿರ್ಲಿಲ್ಲ,
ಸ್ಕ್ರೀನ್ ಮೇಲೆ ಎರಡನೇ ಹೆಣ್ಣಿನ ಮೇಲೆ ಕಣ್ಣೆತ್ತಿ ನೋಡ್ತಿರ್ಲಿಲ್ಲ. ಮತ್ತೆ ಈ ತರದ ಕೆಲಸಗಳನ್ನ ಮಾಡಿದ್ರೆ ಸ್ಕ್ರೀನ್ ಮೇಲೆ ಅಟ್ಲೀಸ್ಟ್ ಪಾತ್ರಗಳನ್ನ ಮಾಡಿದ್ರೆ ಜನ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ, ಜನ ನಮ್ಮನ್ನ ಒಪ್ಪಲ್ಲ, ನಮ್ಮನ್ನ ಒಂದು ರೀತಿಯಲ್ಲಿ ಹೀರೋಯಿಕ್ ಆಗಿ ವರ್ಷಿಪ್ ಆಗಿ ನಮ್ಮನ್ನ ನೋಡ್ತಾರೆ, ವ್ಯಕ್ತಿ ಪೂಜೆ ರೀತಿಯಲ್ಲಿ ನಮಗೆ ನೋಡ್ತಾರೆ. ಇದನ್ನ ಮಾಡೋದ್ರಿಂದ ನಮ್ಮ ಬಗ್ಗೆ ಜನರಿಗೆ ಗೌರವ ಕಡಿಮೆ ಆಗುತ್ತೆ ಅನ್ನುವ ರೀತಿನಲ್ಲಿ ಇಮೇಜ್ ಅನ್ನ ಡೆವಲಪ್ ಮಾಡ್ಕೋತಿದ್ರು. ಒಂದು ಕರ್ನಾಟಕದ ರಾಜ್ಕುಮಾರ್ ಇರ್ಬೋದು, ಎನ್ ಟಿ ರಾಮರಾವ್ ಮಹಾನ್ ದೈವ ಭಕ್ತ ಮತ್ತು ಪೌರಾಣಿಕ ಪಾತ್ರಗಳ ಮೂಲಕ ಅವರು ಜನಮಾನಸದ ಮೇಲೆ ಛಾಪೊತ್ತಿದಂತಹ ಒಬ್ಬ ಮೇರು ನಟ. ಅಂದ್ರೆ ಒಂದು ಇಮೇಜ್ ಅನ್ನ ಡೆವಲಪ್ ಮಾಡಬೇಕು. ಇವೆಲ್ಲ ಅವರಿಗೆ ಸ್ಟಾರ್ ಇಮೇಜ್ ಅನ್ನ ತಂದುಕೊಟ್ವು. ಆ ಸ್ಟಾರ್ ಇಮೇಜಿನ ಮೂಲಕ ಅವರ ನಡವಳಿಕೆ ಮತ್ತು ಪಾತ್ರಗಳ ಮೂಲಕ ಜನರ ಮನಸ್ಸಲ್ಲಿ ಅಚ್ಚೊತ್ತಿದ್ರು ಮತ್ತು ಆ ಅಚ್ಚೊತ್ತದ್ರ ಮೂಲಕ ಅವರ ನಾಯಕತ್ವ ಜನರ ಮನಸ್ಸಲ್ಲಿ ಅವರು ರಿಜಿಸ್ಟರ್ ಆಯ್ತು. ತೆರೆಯ ಮೇಲಿನ ನೋಡಿನ ಪಾತ್ರವನ್ನ ನಿಜ ಜೀವನದಲ್ಲಿ ಅದನ್ನ ರಿಯಲ್ ಆಗಿ ಕಲ್ಪಿಸ್ಕೊಂಡಂತಹ ಜನ ಅವರನ್ನ ಜನನಾಯಕರನ್ನಾಗಿ ಸ್ವೀಕಾರ ಮಾಡಿದ್ರು. ಇದು ಒಂದು ಸೈಕಾಲಜಿಕಲ್ ಪ್ರೋಸೆಸ್. ಇದು ಹೀರೋಗಳು ಹೇಗೆ ಜನನಾಯಕರಾಗ್ತಾರೆ, ಮತ್ತೆ ಕೆಲವು ಸರಿ ಇಲ್ಯೂಷನ್ಸ್ ಕೂಡ, ಕೆಲವು ಸರಿ ಭ್ರಮೆ ಕೂಡ, ಇದು ಇಲ್ಯೂಷನ್ಸ್ ಕೂಡ. ನಂತರ ಜನ ವಾಸ್ತವಕ್ಕೆ ಬಂದು ಅವ್ರ ವಿರುದ್ಧನೇ ಮತ ಚಲಾಯಿಸಿದಂತಹ ಪ್ರಕರಣಗಳು ನಮ್ಮಲ್ಲಿ ಇರಲಿ. ಆದರೆ ಈ ಹೊಸ ತಲೆಮಾರು ಜೆನ್ಜಿ ಅಂತೆಲ್ಲ ಡಿಸ್ಕಷನ್ ಆಗ್ತವೆ. ಹೊಸ ತಲೆಮಾರಿನ ಮತದಾರರು ಮತ್ತು ಅವರ ಅಭಿಮಾನಿಗಳು ಮತ್ತು ಅವರ ವೀಕ್ಷಕರು ವಿಜಯ್ ಸಿಗರೆಟ್ ಎತ್ಕೊಂಡು ಪಾತ್ರಗಳು ಮಾಡ್ತಾರೆ, ವಿಜಯ್ ಕುಡಿತಾರೆ, ಯಾವುದೋ ಸಿನಿಮಾದಲ್ಲಿ ಆಲ್ಕೋಹಾಲ್ ಪ್ರೊಫೆಸರ್ ಆಗಿರ್ತಾರೆ, ಯಾವುದೋ ಸಿನಿಮಾದಲ್ಲಿ ಆಲ್ಕೋಹಾಲ್ ಪ್ರೊಫೆಸರ್ ಆಗಿರ್ತಾರೆ, ಇನ್ನೊಂದು ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್, ಇನ್ನೊಂದು ಸಿನಿಮಾದಲ್ಲಿ ಇನ್ನೊಬ್ರು ಆಲ್ರೆಡಿ ಹೋಗ್ತಿದ್ರೆ ಇನ್ನೊಬ್ರ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ. ಅಂದ್ರೆ ತದ್ವಿರುದ್ಧವಾದ ಹೀರೋಯಿಕ್ ಕಲ್ಪನೆಗಳಿಗೆ ಮತ್ತು ಈ ಹಿಂದಿನ ಇಮೇಜ್ಗಳಿಗೆ ತದ್ವಿರುದ್ಧವಾದಂತಹ ಇಮೇಜ್ ಅನ್ನ ತೆರೆ ಮೇಲೆ ತೋರಿಸಿದಂತಹ ವಿಜಯ್ ಹೇಗೆ ಸ್ವೀಕೃತರಾದ್ರು ಮತ್ತು ಜನ ಅವರನ್ನ ಈ ಎಲ್ಲ ಇಮೇಜಿನ ನಡುವೆ ಅವ್ರು ಹೇಗೆ ಸ್ವೀಕಾರಗೊಂಡ್ರು ಮತ್ತು ಹೇಗೆ ಯಶಸ್ವಿ ಆದರು, ಇದು ಒಂದು ರೀತಿಯಲ್ಲಿ ವೆರಿ ಇಂಟ್ರೆಸ್ಟಿಂಗ್. ಇದು ಒಂದು ರೀತಿಯಲ್ಲಿ ಸೈಕಾಲಜಿಕಲ್ ಸ್ಟಡಿ ಮತ್ತು ಗುಡ್ ಪೊಲಿಟಿಕಲ್ ಸ್ಟಡಿಗೂ ಕೂಡ ಕಾರಣ ಆಗುತ್ತೆ. ಇದು ಅವರು ನಡೆದು ಬಂದಂತಹ ರೀತಿ, ವಿಜಯ್ ನಡೆದು ಬಂದಂತಹ ರೀತಿ. ರಾಜಕಾರಣ ಅವರಿಗೇನು ಹೊಸದೇನಲ್ಲ, ರಾಜಕಾರಣ ಯಾಕೆಂದ್ರೆ ಮೊದಲಿಂದಲೂ ಅವರು ಅವರ ಚಿತ್ರಗಳಲ್ಲಿ ಪಾತ್ರಗಳನ್ನ ರೂಪಿಸ್ತಾ ಇದ್ದಿದ್ದ ರೀತಿ ಏನು ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಅವರು ಕ್ಲಿಕ್ ಆಗೋದಕ್ಕೆ ಅದೇ ಕಾರಣ. ಅವರ ಬಹುತೇಕ ಸಿನಿಮಾಗಳಲ್ಲಿ ಅವರ ಹೋರಾಟ ಭ್ರಷ್ಟಾಚಾರ, ಅವರ ಬಹುತೇಕ ಸಿನಿಮಾಗಳಲ್ಲಿ ಅವರ ಹೋರಾಟ ನಿರುದ್ಯೋಗಿಗಳ ಪರ, ಉದ್ಯೋಗ ಸೃಷ್ಟಿಯ ಪರ. ಅವರು ಇದು ಒಂದು ಹೊಸ ತಲೆಮಾರನ್ನ ಸೃಷ್ಟಿ ಮಾಡ್ತಾರೆ, ಹೊಸ ತಲೆಮಾರಿನ ಫ್ಯಾನ್ಸ್ಗಳನ್ನ ಸೃಷ್ಟಿ ಮಾಡ್ತಾರೆ. ಮತ್ತು ಅವರು ವ್ಯಕ್ತಿ ಪೂಜೆಯನ್ನು ಕೂಡ, ವ್ಯಕ್ತಿ ವೈಭವೀಕರಣದ ಒಂದು ಸ್ಥಿತಿ ಕೂಡ ಅವರಿಗೆ ಬಂದು ಅವರಿಗೆ ಆ ಫ್ಯಾನ್ಸ್ಗಳು ಅಂಥದ್ದನ್ನು ಕೂಡ ಮಾಡಿದ್ರು. ಅವ್ರನ್ನ ವ್ಯಕ್ತಿ ವೈಭವದಿಂದಾಗಿ ಅವ್ರು ಎತ್ತರಕ್ಕೆ ಬೆಳೆದ್ರು. ಆ ಪಾತ್ರದ ಮೂಲಕ ಜನರಲ್ಲಿ ಒಂದು ನಂಬಿಕೆಯನ್ನ, ನಾನು BBC-ನೂ ಓದಿದೆ, BBC-ನಲ್ಲಿ ಒಂದು ಆರ್ಟಿಕಲ್ ಬಂತು. ಅವರು he created hope, he created confidence in youngsters. ಅಂದ್ರೆ ಅವರಲ್ಲಿ ಕನಸುಗಳನ್ನ ಬಿತ್ತಿದ್ದು, ತೆರೆಯ ಮೂಲಕ ಕನಸುಗಳನ್ನ ಬಿತ್ತಿದ್ದು. ಸಿನಿಮಾ ನೋಡೋನು ಅವರ ಅಲ್ಲಿಯ ಪಾತ್ರದ ಜೊತೆ ತನ್ನನ್ನು ಐಡೆಂಟಿಫೈ ಹಾಕಿದೆ. ಇದು ದಿಸ್ ವಾಟ್ ಸೈಕಾಲಜಿಸ್ಟ್ ಐಡೆಂಟಿಫೈ ಆಗಿ ಅವನ ಸಕ್ಸಸ್ ಅನ್ನ ಆ ಕ್ಷಣಕ್ಕಾದ್ರೂ ಅವನ ನೋವನ್ನ ಮರೆತು ಅವನ ಸಕ್ಸಸ್ ಅನ್ನ ನನ್ನ ಸಕ್ಸಸ್ ಅನ್ನೋ ತರ ಆ ಪಾತ್ರದಲ್ಲಿ ಕಲ್ಪಿಸ್ಕೊತಾನೆ. ಆ ಸಿನಿಮಾ ನಾಯಕರುಗಳು ಹೀರೋಗಳಾಗದೆ ಅಲ್ಲಿ ಹೀರೋಗಳು ವಾಸ್ತವದಲ್ಲಿ ಬೇರೆ ತರ ಇರುತ್ತೆ. ಆ ಕನಿಷ್ಠ ಆ ಕ್ಷಣದಲ್ಲಾದ್ರೂ ಒಂದು ಇಲ್ಯೂಷನ್ ಅಲ್ಲಿ ಅವನ ಹೀರೋ ಆಗಿ ಬೆಳೆಸ್ಬಿಡ್ತಾರೆ. ಆಯ್ತಾ? ಹೀಗೆ ಆ ಹೊಸ ತಲೆಮಾರನ್ನ ಆತ ಹಿಡಿದಿರಿಸ್ಕೊಳ್ಳೋದಕ್ಕೆ, ಹೊಸ ತಲೆಮಾರನ್ನ ಅವನು ಬೆಳೆಸ್ಕೊಳ್ಳೋದಕ್ಕೆ, ಹೊಸ ತಲೆಮಾರಿನ ಫ್ಯಾನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಸೊ ಇದು ನನಗೆ ತಿಳಿದ ಮಟ್ಟಿಗೆ ದಕ್ಷಿಣ ಭಾರತದ ಭಾರತ ರಾಜಕೀಯ ರಂಗದ ದೊಡ್ಡ ಪ್ರಯೋಗ ಕೂಡ ಇದು. ದಕ್ಷಿಣ ಭಾರತ ಅಂತ ಹೇಳಲ್ಲ, ಭಾರತ ರಾಜಕಾರಣದ ಒಂದು ದೊಡ್ಡ ಪ್ರಯೋಗ. ಅವರ ಗೆಲುವು ಭಾರತ ರಾಜಕಾರಣದ ಎಕ್ಸ್ಪೆರಿಮೆಂಟ್. ಅದು ತಮಿಳುನಾಡಲ್ಲಿ ಗೆದ್ದಿರೋದಿದೆಯಲ್ಲ, ಅದು ಬಹುದೊಡ್ಡ ಎಕ್ಸ್ಪೆರಿಮೆಂಟ್. ಸರ್, ಇವರ ಪ್ರಣಾಳಿಕೆಯಲ್ಲಿ ಅವರು ಕೊಟ್ಟ ಒಂದು ಭರವಸೆ ಅದು ಕಾರಣ ಆಗಿರ್ಬೋದಾ? ಅಂದ್ರೆ ಉಂಗುರ ಇರ್ಬೋದು, ಇದೆ ಅದು ರೀಸನ್ನು. ಅದಕ್ಕಿಂತ ಮೊದಲು ಒಂದು ಪಾಯಿಂಟ್ ನಾನು ಸ್ಟ್ರಾಂಗ್ ಆಗಿ ಇಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಒಂದು, ಅವ್ರು ಕ್ಲಿಕ್ ಆಗೋದಕ್ಕೆ ಕಾರಣ ಆಗಿರೋ ಅಂಶ, ಅವ್ರು ಎಂಟ್ರಿ ಆಗಿದ್ದು ಟೈಮ್ ನೋಡಿ.
ಅವ್ರು ಎಂಟ್ರಿ ಆಗಿದ್ದು ಟೈಮ್ ಹೇಗಿತ್ತು ಅಂತಂದ್ರೆ ಆ, ಕರುಣಾನಿಧಿ ಇಲ್ಲ, ಜಯಲಲಿತಾ ಇಲ್ಲ. ಕರುಣಾನಿಧಿ ಇದ್ದಿದ್ರೆ ದೊಡ್ಡ ಫ್ಯಾನ್ ಫಾಲೋಯಿಂಗು, ದೊಡ್ಡ ಸ್ಟ್ರಾಟಜಿ ಮಾಸ್ಟರು ಮತ್ತು ಒಂದು ದೊಡ್ಡ ನಾಯಕತ್ವ ಇರೋದು. ಜಯಲಲಿತಾ ಇದ್ದರೆ ದೊಡ್ಡ ನಾಯಕತ್ವ ಇರೋದು. AIADMK ಅವ್ರ ಸುತ್ತ ಗೇರಪ್ ಆಗೋದು, DMK ಅವ್ರ ಸುತ್ತ ಗೇರಪ್ ಆಗೋದು, ಒಂದಷ್ಟು ಪರ್ಸೆಂಟೇಜ್ ಓಟ್ಗಳು ಅವ್ರದ್ದು ಅಂತ ಇದ್ದೇ ಇರೋವು. ಯಾರೂ ಇಲ್ಲದ ಹೊತ್ತಲ್ಲಿ, ಅವರ ಪ್ರಭಾವವೇ ಇಲ್ಲದ ಹೊತ್ತಲ್ಲಿ ಕ್ರಿಯೇಟ್ ಆದ ವ್ಯಾಕ್ಯೂಮ್ ಅನ್ನ ತನ್ನ ಪರವಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಕಲೆ ಇದೆಯಲ್ಲ, ಒಂದು ತನ್ನಗಿರುವ ಅಭಿಮಾನಿಗಳನ್ನ ಮತಗಳಾಗಿ ಕನ್ವರ್ಟ್ ಮಾಡ್ಕೋಬೇಕು. ಬರೀ ಮತ ತಗೊಂಡ್ರೆ ಸೀಟ್ಗಳು ಬರಲ್ಲ, ಮತಗಳನ್ನ ಗೆಲುವಿನ ಸೀಟ್ಗಳಾಗಿ ಕನ್ವರ್ಟ್ ಮಾಡ್ಕೋಬೇಕು. ಎರಡು ಫೇಸ್ ಇದೆ ಇವು ಪೊಲಿಟಿಕಲ್ ಪ್ರೋಸೆಸ್. ಅದನ್ನ ಮಾಡೋದ್ರಲ್ಲಿ ಅವರು ಸಕ್ಸಸ್ ಆದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಅವರ ಮ್ಯಾನಿಫೆಸ್ಟೋನಂತೂ ನಾನು ಒಪ್ಪದೇ ಇಲ್ಲ. ಯಾಕೆ ಅಂತಂದ್ರೆ ಈಗ ಬೇರೆಯವರ ಮ್ಯಾನಿಫೆಸ್ಟೋ ಮಾಡಬೇಕಾದ್ರೆ ಒಂದು ಥಿಂಕ್ ಟ್ಯಾಂಕ್ ಇರುತ್ತೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್, ಎಕನಾಮಿಕ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಸೋಷಿಯಲ್ ಸೈಂಟಿಸ್ಟ್ಗಳು ಇರ್ತಾರೆ. ಅವರು ಕೂತ್ಕೊಂಡು ನಮ್ಮ ಅವೈಲಬಲ್ ರಿಸೋರ್ಸ್ ಏನಿದೆ, ನಾವು ಸಂಪನ್ಮೂಲ ಕ್ರೋಢೀಕರಣ ಎಲ್ಲಿಂದ ಮಾಡಬೇಕು, ಏನನ್ನು ಮಾಡಬೇಕು, ಮತ್ತೆ ನಮ್ಮ ಸಂವಿಧಾನದ ಚೌಕಟ್ಟಲ್ಲಿ ನಾವು ಯಾವುದನ್ನ ಫ್ರೀ ಬೀಸ್ ಅಂತ ಕೊಡಕ್ಕಾಗುತ್ತೆ, ಮತ್ತು ಅದಕ್ಕೆ ನಾವು ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು. ಅದನ್ನ ಕೊಡೋದಕ್ಕೆ ಹಣದ ಹೊಂದಾಣಿಕೆ ಮಾಡ್ಕೋಬೇಕು. ಆ ಹಣದ ಹೊಂದಾಣಿಕೆಯನ್ನ ಎಲ್ಲಿ ಮಾಡ್ತೀರಾ ನೀವು? ಇವೆಲ್ಲ ಕೌಂಟ್. ಅದು ಹೆಂಗಿದೆ ಅಂದ್ರೆ ಹಾಕಿ ಬರ್ದ್ಬಿಡು, ಆಮೇಲೆ ನಮ್ ಬರ್ಲಿ ನೋಡೋಣ ಅನ್ನೋ ತರ ಇದೆ. ನಾನು ಒಪ್ಪಲ್ಲ ಅದನ್ನ. ಹಂಗ್ ನೋಡಿದ್ರೆ ನಾವೆಲ್ಲ ಗ್ಯಾರಂಟಿ ಅಂತ ನಾವು ಇಲ್ಲಿ ಕೊಡ್ತೀವಿ ಕರ್ನಾಟಕದಲ್ಲಿ. ಅದು ಹೆಸರು ಕೊಟ್ಕೊಂಡು ಗ್ಯಾರಂಟಿ ಅಂತ ಕೊಟ್ಕೊಂಡು, ಹಂಗ್ ನೋಡಿದ್ರೆ ತಮಿಳ್ನಾಡಲ್ಲಿ ಕರುಣಾನಿಧಿಯವರು, ಜಯಲಲಿತಾ ಅವರು ದಶಕಗಳ ಮೊದಲೇ ಅದನ್ನ ಶುರು ಮಾಡಿದ್ರು. ಫ್ರಿಡ್ಜ್ ಕೊಡೋದು, ಫ್ಯಾನ್ ಕೊಡೋದು, ಮಿಕ್ಸಿ ಕೊಡೋದು, ಮತ್ತೆ ಇನ್ನು ಏನೇನೋ ಕೊಡೋದು, ಅವೆಲ್ಲ ಅವಾಗ್ಲೇ ಶುರು ಮಾಡಿದ್ರು. ಈಗ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಅಂತ ಕೊಟ್ಟು ಜಾಸ್ತಿ ಅದೊಂದಿಷ್ಟು ಆ್ಯಡ್ ಮಾಡಿ ಒಂದು ಪ್ಯಾಕೇಜ್ ತರ ಕೊಟ್ಟಿದೆ. ಬಟ್ ಇಲ್ಲಿ ನೀವು ನಿರುದ್ಯೋಗಿಗಳಿಗೆ 4,000, ಅದೇ ತಾಳಿ 8 ಗ್ರಾಮ್ ತಾಳಿ ಬಂಗಾರ, ರೇಷ್ಮೆ ಸೀರೆ, 6 ಸಿಲಿಂಡ್ರು. ಇರಾನು ಇಸ್ರೇಲ್ ಯುದ್ಧದಲ್ಲಿ 6 ಸಿಲಿಂಡ್ರು ದುಡ್ಡು ಕೊಡ್ತೀನಿ ಅಂದ್ರೂ ಸಿಲಿಂಡರ್ ಸಿಗಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಸಿಲಿಂಡ್ರು ದೀಸ್ ಆರ್ ಆಲ್ ನಾಟ್ ಸೈಂಟಿಫಿಕ್. ಒಂದು ರಾಜ್ಯವನ್ನ ದಿವಾಳಿ ಮಾಡುವಂತಹ, ಬೊಕ್ಕಸಕ್ಕೆ ಭಾರವಾಗುವಂತಹ, ಮತ್ತು ಇಷ್ಟೆಲ್ಲ ಕೊಡೋದಕ್ಕೆ ನಾನು ರಿಸೋರ್ಸ್ ಎಲ್ಲಿಂದ ತರ್ತೀನಿ ಅಂತ ಹೇಳ್ಬೇಕಲ್ವಾ? ನನ್ನ ಹಣ ಎಲ್ಲಿಂದ ಹೊಂದಾಣಿಕೆ ಮಾಡ್ಕೋತೀನಿ ಅಂತ ಹೇಳ್ಬೇಕು. ಅಂತಹ ಸ್ಪಷ್ಟ ದಿಕ್ಕಿಲ್ಲದಂತಹ ಪ್ರಣಾಳಿಕೆ. ನಾನು ಅದನ್ನ ಒಟ್ಟು ಪಾಪ್ಯುಲರ್ ಆಗ್ಬೇಕು, ಜನರ ಅಟೆನ್ಷನ್ ಅನ್ನ ನಾನು ಪಡ್ಕೋಬೇಕು, ಅದು ಮತಗಳಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನುವ ಒಂದೇ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಮಾಡಿರುವಂತಹ ಪ್ರಣಾಳಿಕೆ. ಇದರಲ್ಲೇನು ಈಗ 10,62,000 ಕೋಟಿ ಸಾಲ ಇದೆ ತಮಿಳುನಾಡು ಸರ್ಕಾರ ಈವರೆಗೆ. ನಾನು ನೀವು ಇದನ್ನ ಚರ್ಚೆ ಮಾಡಕ್ ಬರ್ತೀನಿ ಅಂತ ಹೇಳಿದ್ಮೇಲೆ ನಾನು ಡೀಟೇಲ್ಸ್ ಅನ್ನ ತೆಗೆದುಕೊಂಡಾಗ 10.62 lakh crore ಸಾಲ ಇದೆ. 62,000 ಕೋಟಿ ಬಡ್ಡಿ ಕಟ್ತಾರೆ. ಮತ್ತೆ ಅವರು ಕೂಡ 1,000 ಹೆಣ್ಮಕ್ಳಿಗೆ, ಆಮೇಲೆ ಈ ತರದ್ದೆಲ್ಲ ಫ್ರೀ ಬೀಸ್ ಎಲ್ಲ ಅವ್ರ ಗೌರ್ಮೆಂಟ್ ಅಲ್ಲೂ ಅನೌನ್ಸ್ ಆಗಿತ್ತು. ಅದು 59,000 ಕೋಟಿ ವರ್ಷದ ಖರ್ಚು, 59 crores ಈಗ ಪ್ರೆಸೆಂಟ್ ಅವರ ಸಿಚುಯೇಷನ್. ಆಯ್ತಾ? ಇದು ಹೀಗಿದೆ ಅಲ್ಲಿಯ ಫೈನಾನ್ಷಿಯಲ್ ಸಿಚುಯೇಷನ್. ಹೀಗಿರ್ಬೇಕಾದ್ರೆ 8 ಗ್ರಾಮ್ ತಾಳಿಗೆ ಈಗಿರೋ ರೇಟ್ ಅಲ್ಲಿ 1 ಗ್ರಾಮಿಗೆ ಎಷ್ಟು, 10 ಗ್ರಾಮಿಗೆನೋ 1,80,000 ಏನೋ ಇದೆ. ಅದು 8 ಗ್ರಾಮಿಗೆ ಅದೆಷ್ಟೋ ಲಕ್ಷ. ಎಷ್ಟು ಮದುವೆಗಳಾಗ್ತಾವಲ್ಲಿ, ಆ ತಾಳಿಗಳೆಲ್ಲ ಕೊಟ್ಕೊಂಡು ದುಡ್ಡೆಲ್ಲಿಂದ ಬರುತ್ತೆ? ಆಮೇಲೆ ಸ್ವಸಹಾಯ ಸಂಘಗಳಿಗೆ ಬಡ್ಡಿ ಇಲ್ದಲೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋದು, ಅದ್ಯಾವುದೋ 20 ಲಕ್ಷ ತನಕ ನಾವು ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಅನ್ನೋದು, ಎಷ್ಟು ಲಕ್ಷ ಜನಕ್ಕೆ ಎಷ್ಟು ಕೋಟಿ ಆಗುತ್ತೆ, ಎಷ್ಟು ಸಾವಿರ ಜನಕ್ಕೆ ತಾಳಿ ಕಟ್ಟೋದಕ್ಕೆ ಎಷ್ಟು ಬರುತ್ತೆ? ರೇಷ್ಮೆ ಸೀರೆನ ಯಾರ್ದೋ ಮದುವೆಗೆ ಯಾಕೆ ಕೊಡ್ಬೇಕು? ರೇಷ್ಮೆ ಸೀರೆ ಅನಿವಾರ್ಯ ಅಲ್ಲ. ನಮಗೆ ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ರೈಟ್ ಟು ಫುಡ್ ಇದೆ, ಯಾರು ಹಸಿವಿಂದ ಸಾಯಬಾರ್ದು ಅನ್ನೋ ರೈಟ್ ಟು ಎಜುಕೇಶನ್ ಇದೆ. ಓಕೆ, ನೀವು ಎಜುಕೇಶನ್ನಿಗೆ ನಿಮ್ಮ ಹಕ್ಕು, ಅದು ಫ್ರೀ ಬಿ ಅಲ್ಲ. ರೈಟ್ ಟು ಫುಡ್ ನಿಮ್ಮ ಹಕ್ಕು. ಸಂವಿಧಾನ ಪ್ರಕಾರ ಯಾರು ಹಸಿವಿಂದ ಸಾಯಬಾರ್ದು.
ಹಕ್ಕದು, ಫ್ರೀ ಬಿ ಅಲ್ಲ ಅದು, ಆಯ್ತಾ. ವಸತಿ, ಸೂರು, ಓಕೆ, ಅವೆಲ್ಲ ಸರಿ. ರೇಷ್ಮೆ ಸೀರೆ ಯಾವ ರೇಟಲ್ಲಿ ಹೇಳುತ್ತೆ? ನೀವು ಬಂಗಾರ ಯಾವ ರೇಟಲ್ಲಿ ಹೇಳುತ್ತೆ? ಇವೆಲ್ಲ ಪ್ರಶ್ನೆಗಳು ಉದ್ಭವ. ಒಬ್ಬ ಇವನಿಗೆ, ಒಬ್ಬ ನಿರುದ್ಯೋಗಿಗೆ ತಿಂಗಳಿಗೆ 4,000 ರೂಪಾಯಿ ನಾನು ಸ್ಟೇಪೆಂಡ್ ಕೊಡ್ತೀನಿ ಅಂತಂದ್ರೆ, ಮತ್ತೆ ಮಹಿಳೆಗೆ ಗೃಹಲಕ್ಷ್ಮಿ ತರ 3,500 ರೂಪಾಯಿ ಕೊಡ್ತೀನಿ ಅಂತಂದ್ರೆ, 2,000 ರೂಪಾಯಿ ಇಲ್ಲಿ ಕೊಟ್ಕೊಂಡೆ ಗೌರ್ಮೆಂಟಿಗೆ ಇಲ್ಲಿ ಹಣ ಕೊಡಕ್ಕಾಗ್ತಿಲ್ಲ, ರಸ್ತೆಗೆ ದುಡ್ಡಿಲ್ಲ, ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಕ್ಕಾಗಿಲ್ಲ ಬಿಕಾಸ್ ಆಫ್ ದಿಸ್ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ಸ್, ರಿಸ್ಟ್ರೈಂಟ್ ಇವು. ಈಗ ಅವರು ಹೆಂಗ್ ಮಾಡ್ತಾರೆ? ಬಹಳ ಕಷ್ಟ ಇದೆ ಇದು. ಅವರು ಇದನ್ನ ಯಾವುದು ಪ್ರಣಾಳಿಕೆಯನ್ನ ಜಾರಿಗೆ ವಿಜಯ್ ಅವರ, ನೀವು ಹೇಳಿದ್ರಿ ಅವರ ಮೂವಿ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಅವರ ಪರ್ಸನಲ್ ಲೈಫ್ ಕೂಡ ನೋಡಿದ್ರೆ ಸ್ವಲ್ಪ ಇನ್ಸ್ಪೈರ್ ಆಗದೆ ಇರುವಂತ ಲೈಫ್. ಅದನ್ನೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ಹೇಳಿದ್ದು. ತೆರೆ ಮೇಲೆ ಅವ್ರು ತದ್ವಿರುದ್ಧವಾದ ಇಮೇಜ್ ಅನ್ನ ಇದು ಕೂಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು, ಒಂದಕ್ಕೆ ಹೆಚ್ಚು ಹೆಣ್ಮಕ್ಳ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು, ಖಾಸಗಿ ಬದುಕಲ್ಲೂ ಚುನಾವಣೆಯ ಹೊಸಲಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿನೇ ಆಯ್ತು. ಅವರ ವೈಫಿಗೆ ಡೈವರ್ಸ್ ಕೊಡುವಂತ ಸಿಚುಯೇಷನ್ ಬಂದು, ತ್ರಿಷಾ ಅವ್ರು ಬಂದು, ಅದ್ಯಾವುದು ಅವ್ರ ಫ್ಯಾನ್ಸು ಅವರು ಪರ್ಸನಲ್ಲು, ಅವ್ರು ಹೇಳೋದು ಅವ್ರ ಪರ್ಸನಲ್ಲು. ಅಂದ್ರೆ ಹೊಸ ತಲೆಮಾರು ಆಲೋಚಿಸುವ, ಚಿಂತಿಸುವ ಮತ್ತು ಪ್ರಿಯಾರಿಟಿಗಳನ್ನ ಕೊಡುವ ರೀತಿನೇ ಬೇರೆ ಅಲ್ಲಿ. ಒಂದು ಹಾಗೆ ನೋಡಿದ್ರೆ ದ್ರವಿಡಿಯನ್ ಮೂವ್ಮೆಂಟ್ ಇರುವಂತಹ ರಾಜ್ಯ ಅದು, ದ್ರಾವಿಡ ಪೆರಿಯಾರ್ ಮೂವ್ಮೆಂಟ್ ಇಂದ ಇನ್ಫ್ಲೂಯೆನ್ಸ್ ಆಗಿರುವಂತಹ ರಾಜ್ಯ. ಅಲ್ಲಿ ಈವರೆಗಿನ ಇಷ್ಟು ಒಂದು ಅರ್ಧ ಶತಮಾನದ ಆ ಸೈದ್ಧಾಂತಿಕ ADMK ಇರ್ಬೋದು, DMK ಇರ್ಬೋದು, ದ್ರವಿಡಿಯನ್ ಮೂವ್ಮೆಂಟಿನ ಸಿದ್ಧಾಂತ ಅದು ಡೈಲ್ಯೂಟ್ ಆಗ್ತಾ ಇದೆಯಾ? ಇದು ಒಂದು ಪ್ರಶ್ನೆನೆ. ಇವರು ಹೇಳಿದ್ದು ಪೆರಿಯಾರ್ ಮೂವ್ಮೆಂಟ್ ಅಂತಲೇ ಹೇಳಿದ್ದು. ಇವ್ರನ್ನು ಅವ್ರ ಸ್ಲೋಗನ್ ಅನ್ನ ಹೇಳಿದ್ದು ಪೆರಿಯಾರ್ ಮೂವ್ಮೆಂಟ್ ಇಂದ ನಾನು ಪ್ರಭಾವಿತನಾಗಿದ್ದೇನೆ, ಅಂದ್ರೆ ಕಮ್ಯುನಲ್ ಫೋರ್ಸಸ್ ವಿರುದ್ಧ ನನ್ನ ಸ್ಟ್ಯಾಂಡ್ ಇದೆ, ಬಿಜೆಪಿ ವಿರುದ್ಧ ನನ್ನ ಸ್ಟ್ಯಾಂಡ್ ಇದೆ ಅಂತಂದ್ರು. ಪೆರಿಯಾರ್ ಮೂವ್ಮೆಂಟ್ ಅಲ್ಲಿ ನಂಬಿಕೆ ಇರೋದೇನು ಅಂದ್ರೆ ಜಾತಿವಾದದ ವಿರುದ್ಧ, ಕೋಮುವಾದದ ವಿರುದ್ಧ ಅವರು ಹೋರಾಟ ನಡೆಸಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಸ್ಯಾಚುರೇಷನ್ ಆದಂತಹ ಶೂನ್ಯ ಕೌದಿತ್ತಲ್ಲ, ರಾಜಕೀಯ ಶೂನ್ಯ. ಆ ಶೂನ್ಯದಲ್ಲಿ ರಜನಿಕಾಂತ್ ಏನಾದ್ರು ಪಾರ್ಟಿ ಮಾಡಿದ್ರೆ ಕ್ಲಿಕ್ ಆಗ್ಬಿಡ್ತಿದ್ರು ಏನೋ, ಅವರು ಎದುರು ಬಿಟ್ರು, ಇವರು ರಿಸ್ಕ್ ತಗೊಂಡ್ರು, ಕ್ಲಿಕ್ ಆದ್ರು. ಇನ್ನು TVK ಪಕ್ಷದ ಮೈತ್ರಿ ಯಾರ ಜೊತೆ ಅಂತ ಪ್ರಶ್ನೆ ಬಂದಾಗ ಅವರು ಕಾಂಗ್ರೆಸ್ ಜೊತೆ ಅನ್ನೋ ಸಾಧ್ಯತೆ ತುಂಬಾ ಇದೆ. ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಕಾಂಗ್ರೆಸ್ ಅನೌನ್ಸ್ ಆಯ್ತು. ಇಲ್ಲಿ DK ಶಿವಕುಮಾರ್ ಹತ್ರ ಈ ಮೀಡಿಯಾದವರು ಕೇಳಿದಾಗ ಅವ್ರು ಹೇಳಿದ್ದಾರೆ, ನಾವು DMK ಸಪೋರ್ಟ್ ಮಾಡೋದು, ನಾವು ಯಾವುದೇ ಕಾರಣಕ್ಕೂ TVK ಅವಾಗ ಹೇಳಿದ್ದು ಹೌದು. ಆದ್ರೆ ಈಗ ಕಾಂಗ್ರೆಸ್ ಜೊತೆನೆ ಅವರು ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಏನಾಗ್ಬಹುದು ಅಲ್ಲ. ಈಗ ಒಂದು ಕಾಂಗ್ರೆಸ್ಸು ಮತ್ತು DMK ಅವರು ಇಂಡಿಯಾ ಒಕ್ಕೂಟದಲ್ಲಿ ಇರೋರು. ರಾಷ್ಟ್ರ ಮಟ್ಟದಲ್ಲಿ ಮೊದಲಿಂದಲೂ ಕೂಡ ಅವರು ಪೊಲಿಟಿಕಲ್ ಹೋರಾಟವನ್ನು ಮಾಡಬೇಕಾದ್ರೆ ಅವರು ಇಂಡಿ ಒಕ್ಕೂಟದ ಒಂದು ಭಾಗ. ಸೆಂಟ್ರಲ್ ಕೂಡ ಅವರೆಲ್ಲ ಜೊತೆಗೆ ಅಧಿಕಾರವನ್ನ ಅನುಭವಿಸಿದವರು. ಒಂದು. ಎರಡನೇದು, ಒಂದು ಪೆಕ್ಯುಲಿಯರ್ ಆದಂತಹ ಸಿಚುಯೇಷನ್ ತಮಿಳುನಾಡಲ್ಲಿ ಉದ್ಭವ ಆಗಿದೆ. ಅವರು ಏನ್ ಪೆಕ್ಯುಲಿಯರ್ ಆದಂತಹ ಸಿಚುಯೇಷನ್ ಅಂತಂದ್ರೆ DMKನೂ ಬೇಡ, ADMKನೂ ಬೇಡ ಅನ್ನುವಂಥ ಸಿಚುಯೇಷನ್. ಅಲ್ಲಿ ಇರುವಂತಹ ಸರ್ಕಾರ TVK ಸರ್ಕಾರ, ಅದು ವಿಜಯ್ ಅವರ ನೇತೃತ್ವದ ಸರ್ಕಾರ. ಅವರಿಗೆ 10-11 ಸೀಟುಗಳ ಕೊರತೆ ಕಮ್ಮಿ ಇದೆ. ಈಗ ಮತ್ತೆ ಬೇರೆ ಸೋರ್ಸ್ ಇಂದ ಅವರು ತಗೊಳ್ಳೋದಕ್ಕೆ ಬೇರೆ ಇಂಡಿವಿಜುವಲ್ ಗ್ರೂಪ್ಸ್ಗಳು ಕೂಡ ಇಲ್ಲ. ಈಗ ಕಾಂಗ್ರೆಸ್ ಮತ್ತಿತರ ಸಣ್ಣ ಪುಟ್ಟ ಪಕ್ಷಗಳು 2-5 ಈ ತರ ಬರ್ದೇ ಹೋದ್ರೆ ಅವರಿಗೆ ಸಹಜವಾದ ಆಯ್ಕೆ ಯಾರಾಗುತ್ತೆ? ADMK. ಯಾರ ಅಲಯನ್ಸು? ಬಿಜೆಪಿ ಅಲಯನ್ಸು. ಅಲ್ಲಿ ಯಾರ ಸರ್ಕಾರ ಬಂದಂಗಾಗುತ್ತೆ? ಬಿಜೆಪಿ ಸರ್ಕಾರ. ಅದ್ರ ಹೊಣೆ ಬಿಜೆಪಿ ಸರ್ಕಾರವನ್ನ TVKಗೆ ಸಪೋರ್ಟ್ ಮಾಡ್ದಲೆ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಯಾರು ಅಂತ ಆಗ್ತದೆ? ಕಾಂಗ್ರೆಸ್ ಆಗುತ್ತೆ. ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರೆ ನಾವು ಬಿಜೆಪಿ ಹತ್ರ ಹೋಗ್ತಿರ್ಲಿಲ್ಲ, ADMKಗೆ ಹೋಗ್ತಿರ್ಲಿಲ್ಲ. ಅಲ್ಲಿಗೆ ಕಾಂಗ್ರೆಸ್ನ ಐಡಿಯಾಲಜಿಗಳಿಗೆ ವಿರುದ್ಧವಾದಂತಹ ಸರ್ಕಾರವನ್ನ ಬರೋದಕ್ಕೆ ಕಾಂಗ್ರೆಸ್ಸೇ ಕಾರಣ. ಒಂದು ಕಮ್ಯುನಲ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅನ್ನುವಂತಹ ಆರೋಪ ಕಾಂಗ್ರೆಸ್ ಮೇಲೇನೆ ಬರುತ್ತೆ. ಹಂಗ್ ನೋಡಿದ್ರೆ ಈಗ DMK ಆಗ್ಲಿ TVK ಆಗ್ಲಿ ಅವ್ರೇನ್ ಬಿಜೆಪಿ ಜೊತೆ ಅಲಯನ್ಸ್ ಏನ್ ಮಾಡ್ಕೊಂಡಿಲ್ಲ ಅಲ್ವಾ? ಬಿಜೆಪಿ ಕರೆದ್ರು ಕೂಡ, ಅವ್ರು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರೇನು ಅಲಯನ್ಸ್ ಏನ್ ಅವ್ರು ಬಿಜೆಪಿ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವ್ರು ಹೇಳಿದ್ದಾರೆ, ಹಿ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಅಲೈ ವಿತ್ ಕಾಂಗ್ರೆಸ್.
ಕಾಂಗ್ರೆಸ್ ಜೊತೆ ನಾನು ಅಲಯನ್ಸ್ ಚುನಾವಣೆಗಿಂತ ಮೊದಲೇ ನಾನು ಅಲಯನ್ಸ್ ಮಾಡ್ಕೊಳ್ಳೋಕ್ಕೂ ಸಿದ್ಧ ಅಂತ ಅವ್ರ ತಂದೆ ಹೇಳಿದ್ರು, ಯಾರು ವಿಜಯ್ ಅವ್ರ ತಂದೆ ಹೇಳಿದ್ರು. ಹೀಗಿರ್ಬೇಕಾದ್ರೆ ಸಹಜವಾದ ಆಯ್ಕೆ ಕಾಂಗ್ರೆಸ್ 2 ಮಿನಿಸ್ಟರ್ ಪೋಸ್ಟ್ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಂಬರ್ 1. ನಂಬರ್ 2, ಕಾಂಗ್ರೆಸ್ ಇವ್ರ ಜೊತೆ DMK ಜೊತೆ ಸ್ಟಿಕನ್ ಆಗಿ ಅವರು ಇವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಸಹಜವಾಗಿ AIADMK BJP ಜೊತೆಗೆ ಇವ್ರು ಹೋದ್ರು ಅಂತ ತಿಳ್ಕೊಳ್ಳಿ. ಸಮಸ್ಯೆ ಯಾರಿಗೆ? DMKಗೆನೆ. ಅವ್ರು ಮಾಡಿರೋ ಹಗರಣಗಳನ್ನ ಎಂಕ್ವೈರಿಗೆ ಹಾಕಿಸ್ತಾರೆ, ಅವ್ರು ಮಾಡಿರೋ ಹಗರಣಗಳನ್ನ CBI ಕೊಡಿಸ್ತಾರೆ, ಅವ್ರು ಮಾಡಿರೋ ಹಗರಣ ಮಾಡಿರ್ತಾರೆ, ಏನೇನ ಮಾಡ್ತಾರೆ, ED ರೈಡ್ ಮಾಡಿಸ್ತಾರೆ, CBI ಮಾಡಿಸ್ತಾರೆ, ಎಂಕ್ವೈರಿ ಮಾಡಿಸ್ತಾರೆ, ಹಳೆ ಕೇಸ್ಗಳನ್ನೆಲ್ಲ ತೆಗಿತಾರೆ. ಸಮಸ್ಯೆ ಯಾರಿಗೆ? DMKಗೆ. ಹೀಗಾಗಿ ಕಾಂಗ್ರೆಸ್ ಹೇಳೋದೇನು ಅಂದ್ರೆ ಈ ಪರಿಸ್ಥಿತಿಯ ಸಹಜವಾದ ಆಯ್ಕೆ, ನಾವು ಅವರಿಗೆ ಸಪೋರ್ಟ್. ಅದರ ಅರ್ಥ ನಾವು DMK ಇಂದ ದೂರ ಅಂತಲ್ಲ. DMKನೂ NDA ಒಕ್ಕೂಟಲ್ಲಿ ಇರುತ್ತೆ, TVKನೂ ನಮ್ಮ ಭಾಗ ಆಗಿರುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ನಾವು BJP ವಿರುದ್ಧದ ಹೋರಾಟದಲ್ಲಿ ಒಂದು ಪಕ್ಷ ಬಂದು ನಮ್ಮ ಜೊತೆಗೆ ಹೆಚ್ಚುವರಿಯಾಗಿ ಸೇರ್ಕೊಳ್ಳುತ್ತೆ. ಆದ್ರಿಂದ ನಾವು ಐಡಿಯಾಲಜಿಕಲ್ ಆಗಿ ಭಾರತೀಯ ಜನತಾ ಪಕ್ಷ ಮತ್ತು AIADMK ಅನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ನಾವು ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ನಾವು TVKಗೆ ಬೆಂಬಲ ಕೊಡ್ತೀವಿ. ಇದು ಅವ್ರ ಸ್ಟ್ಯಾಂಡು. ವಾಟ್ ಈಸ್ ರಾಂಗ್ ಇನ್ ಇಟ್? ಏನ್ ರಾಜಕಾರಣ ನಿಂತ ನೀರೇನಲ್ವಲ್ಲ. ಈ DMKನು ಮೊದಲು BJP ಜೊತೆ ಇರ್ಲಿಲ್ವಾ? ಅಲಯನ್ಸ್ ಆಗಿದ್ರು ತಾನೆ BJP ಜೊತೆಗೆ. ಮತ್ತೆ ಈ ಚುನಾವಣೆಯನ್ನ ನೋಡೋದಾದ್ರೆ, ಈ ಗೆಲುವನ್ನ ನೋಡೋದಾದ್ರೆ 2 ರೀತಿಯಲ್ಲಿ ನೋಡ್ಬೋದು ಸರ್. ಒಂದು TVK ಪಕ್ಷದ ಗೆಲುವಾಗಿ ನೋಡ್ಬೋದು, ಇನ್ನೊಂದು DMK ಮತ್ತೆ AIADMK ಪಕ್ಷದ ಸೋಲಾಗಿ ನೋಡ್ಬೋದು. ಇವರು DMK ಮತ್ತೆ AIADMKಗೆ ಯಾವುದು ಮುಳ್ಳಾಗಿ ಪರಿವರ್ತನೆ ಆಯ್ತು ಅಂತ? ಒಂದು ಭ್ರಷ್ಟಾಚಾರ, ಆಮೇಲೆ ಎಂಪ್ಲಾಯ್ಮೆಂಟ್ ಜನರೇಷನ್. ಇವೆರಡು ಪಾರ್ಟಿಗಳು ಮೇಲೆ ಇರುವಂತ ದೊಡ್ಡ ಕಪ್ಚುಕ್ಕಿ ಭ್ರಷ್ಟಾಚಾರ. ಇವ್ರ ಪವರಿಗೆ ಬಂದ್ರು ಭ್ರಷ್ಟಾಚಾರ, ಅವ್ರ ಪವರಿಗೆ ಬಂದ್ರು ಭ್ರಷ್ಟಾಚಾರ. ಅದು ದೊಡ್ಡ ರೀತಿಯ ಕಳಂಕ. ಆಮೇಲೆ ಜನರಿಗೆ ಅಲ್ಲಿ ಒಂದು ಆಲ್ಟರ್ನೇಟಿವ್ ಬೇಕಿತ್ತು. ಅರ್ಧ ಶತಮಾನದ ರಾಜಕಾರಣದಿಂದ ಅವರಿಗೆ ಮುಕ್ತಿ ಬೇಕಿತ್ತು. ಒಂದು 3ನೇ ಒಂದು ರಾಜಕೀಯ ಶಕ್ತಿಯ ಆಯ್ಕೆ ಬೇಕಿತ್ತು. ಅವ್ರು ಏನ್ ಮಾಡಿದ್ರು? ವಿಜಯ್ ಅದನ್ನ ಮೇಲ್ನೋಟಕ್ಕೆ ದಿಢೀರ್ ಸಕ್ಸಸ್ ಅಂತ ಅನ್ಸಿದ್ರು. ದಿಢೀರ್ ಸಕ್ಸಸ್ ಅಲ್ಲ ಅದು. 2-3 ವರ್ಷಗಳ ಮೊದಲು ಅಭಿಮಾನಿ ಸಂಘ ಕಟ್ಟಿದ್ರು. ಅವ್ರಿಗೆ ಬೇಕಾದ ರೀತಿಯಲ್ಲಿ ಪಾತ್ರಗಳನ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಇಮೇಜ್ ಅನ್ನ ಅಂಥ ಪಾತ್ರಗಳನ್ನೇ, ಪೊಲಿಟಿಕಲ್ ಮೈಲೇಜ್ ಕೊಡುವಂತ ಪಾತ್ರಗಳನ್ನೇ ತಗೊಂಡ್ರು. ಆಮೇಲೆ ಅಭಿಮಾನಿ ವಿಜಯ್ ಮಕ್ಕಳ್ ಎಂತದ ಒಂದು ಅಸೋಸಿಯೇಷನ್ ಅಂತ ಮಾಡಿದ್ರು. ಆ ಅಭಿಮಾನಿ ಸಂಘವನ್ನ ರಾಜಕೀಯ ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಸುಮಾರು 5-6 ಸಾವಿರ ಅಭಿಮಾನಿ ಸಂಘವನ್ನ ರಾಜಕೀಯ ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಸಿಕ್ಕಾಬಟ್ಟೆ ಸೋಷಿಯಲ್ ಸಮಾಜ ಸೇವೆ, ಸಿಕ್ಕಾಬಟ್ಟೆ ನೆರವು, ಸಿಕ್ಕಾಬಟ್ಟೆ ಬೇಕಾದಷ್ಟು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಹಣ ಖರ್ಚು ಮಾಡಿ ಅದನ್ನ ಕೇಡರ್ ತರ ಬಳಸಿದ್ರು. DMKದ ಹೆಂಗ್ ಕೇಡರು, AIADMKದು ಹೆಂಗೆ ಕೇಡರ್ ಇದೆಯೋ ಆ ತರ ಅಭಿಮಾನಿ ಸಂಘಗಳು TVK ಪಕ್ಷದ ಕೇಡರ್. ಆ ತರ ಒಂದು ಹೊಸ ತಲೆಮಾರನ್ನ ಅಟ್ರಾಕ್ಟ್ ಮಾಡಿದ್ರು. ಅಟ್ರಾಕ್ಟ್ ಮಾಡಿ ಅದನ್ನ ಒಂದು ರಾಜಕೀಯ ಶಕ್ತಿಯಾಗಿ ಅವ್ರನ್ನ ಬೆಳೆಸಿದ್ರು. ಅದು ಈಗ ಚುನಾವಣೆಯ ಸಂದರ್ಭದಲ್ಲಿ ಆಮೇಲೆ ಸೋಷಿಯಲ್ ಮೀಡಿಯಾನ ಅವ್ರ ಬಗ್ಗೆ ಟಿವಿನಲ್ಲಿ ಅಷ್ಟು ಸುದ್ದಿ ಇಲ್ಲ. ಅದೇನ ಕಾಲ್ ತುಳಿತ ಇಂಥವೇನಾರು ಆದಾಗ, ರ್ಯಾಲಿ ಆದಾಗ ಸುದ್ದಿ, ಹೆಚ್ಚು ಸುದ್ದಿ ಟಿವಿನಲ್ಲಿಲ್ಲ. ಸಂದರ್ಶನಗಳನ್ನು ಮಾಡಲಿಲ್ಲ, ಸಂದರ್ಶನಗಳು ಕೊಡ್ಲಿಲ್ಲ, ಅನ್ನೆಸೆಸರಿ ಕಾಂಟ್ರವರ್ಸಿಗಳಾಗ್ಬಿಡ್ತವೆ ಅಂತ ಅವರು ಸೋಷಿಯಲ್ ಮೀಡಿಯಾನ ತುಂಬಾ ಸ್ಟ್ರಾಂಗ್ ಆಗಿ ಬಳಸ್ಕೊಂಡ್ರು. ತುಂಬಾ ಜನಕ್ಕೆ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾನ ಅವರ ಅಭಿಮಾನಿಗಳು ಆರ್ಮಿ ತರ ಬಳಸ್ತು. ಅದನ್ನು ಸೋಷಿಯಲ್ ಮೀಡಿಯಾ ಮೂಲಕ ಮೂಲೆ ರೀಚ್ ಆಗ್ಬಿಟ್ರು ಅವರು. ಅದು ಅಂಡರ್ ಕರೆಂಟ್ ಇದ್ದಂಗೆ. ಸೋಷಿಯಲ್ ಟಿವಿ ಆದ್ರೆ ಕಾಣಿಸುತ್ತೆ, ಆಡ್ ಕೊಟ್ರೆ ಕಾಣಿಸುತ್ತೆ, ಪೇಪರ್ ಅಲ್ಲಿ ಜಾಹೀರಾತು ಕೊಟ್ರೆ ಕಾಣಿಸುತ್ತೆ, ಅವನ್ನೆಲ್ಲ ಟಿವಿನಲ್ಲಿ ನೋಡ್ತೇವೆ. ಅದು ಟಿವಿ ಮೊಬೈಲ್ಗಳಲ್ಲಿ ಎಲ್ಲ ಮೂಲೆಗೆ ರಿಪೀಟೆಡ್ ಆಗಿ ರೀಚ್ ಆದ್ರು. ಅದು ಒಂದು ಸ್ಟ್ರಾಟಜಿ ಆಗಿತ್ತು. ಸೋಷಿಯಲ್ ಮೀಡಿಯಾ ಮತ್ತು ಅಭಿಮಾನಿ ಸಂಘ ಅದನ್ನ ಒಂದು ಶಕ್ತಿಯನ್ನಾಗಿ ಬಳಸ್ಕೊಂಡು ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡಿ, ಮತಗಳನ್ನ ಸೀಟ್ಗಳಾಗಿ ಕನ್ವರ್ಟ್ ಮಾಡಿ, ಆ ಸೀಟ್ಗಳನ್ನ ಮುಖ್ಯಮಂತ್ರಿ ಹುದ್ದೆಯ ತನಕ ತೆಗೆದುಕೊಳ್ಳುವ ಒಂದು ರಾಜಕೀಯ ಯಾತ್ರೆ ಇದೆಯಲ್ಲ, ಅದ್ಭುತ. ಇಷ್ಟು ವರ್ಷಗಳ ಕಾಲ ಒಂದು DMK ವಿರೋಧ ಪಕ್ಷದಲ್ಲಿತ್ತು, ಇಲ್ಲ AIADMK ವಿರೋಧ ಪಕ್ಷದಲ್ಲಿತ್ತು. ಈಗ ಎರಡೂ ಪಕ್ಷಗಳು ವಿರೋಧ ಪಕ್ಷಗಳಾಗಿದ್ದಾವೆ. ಮುಂದಿನ ಚಿತ್ರಣ ಹೇಗಿರುತ್ತೆ ರಾಜಕೀಯ? ಮುಂದಿನ ಚಿತ್ರಣ ಈಗ ಗೆದ್ದಿದ್ದಾಯ್ತು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು. ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟು
ಅವರ ಅಡ್ಮಿನಿಸ್ಟ್ರೇಷನ್ನಿಂದ ಅವ್ರ ಜನಮನ ಸೂರೆಗೊಳ್ಬೇಕು. ಈಗ ಕಮ್ಮಿ ಮೆಜಾರಿಟಿನಲ್ಲಿದ್ದಾರೆ, ಥಿನ್ ಮೆಜಾರಿಟಿನಲ್ಲಿ, ಬಾರ್ಡರ್ ಲೈನಲ್ಲಿದ್ದಾರೆ. ಅಲ್ಲಿ ಪೊಲಿಟಿಕಲ್ ಗೊಂದಲ ಆಗಬಾರ್ದು. ಸ್ವಲ್ಪ ಪೊಲಿಟಿಕಲ್ ಗೊಂದಲ ಆದ್ರೂ ವ್ಯತ್ಯಾಸ ಆಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ 3% ಜನ ಆಡಳಿತದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ದಲೇ ಇರೋದು ಫ್ಯಾನ್ಸ್ಗಳು. ಅವರಿಗೆ ಸ್ವಲ್ಪ ಮೆಚುರಿಟಿ ಅಗತ್ಯ ಇದೆ. ನೀವು ಏನೂ ಇಲ್ದಲೇ ಇರಬೇಕಾದ್ರೆ ಫ್ಯಾನ್ಸ್ಗಳಾಗಿ ಬಿಹೇವ್ ಮಾಡೋಕ್ಕೂ, ಒಂದು ರೂಲಿಂಗ್ ಪಾರ್ಟಿ ಮೆಂಬರ್ ಆಗಿ MLA ಆಗಿ ಬಿಹೇವ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವು ಕಾನ್ಸ್ಟಿಟ್ಯೂಷನ್ ವ್ಯಾಪ್ತಿನಲ್ಲಿ ಬರ್ತೀರಾ, ನಿಮ್ದೇ ಆದ ಹಕ್ಕುಗಳಿರ್ತವೆ, ನಿಮ್ದೇ ಆದ ಲಿಮಿಟೇಷನ್ಸ್ ಇರ್ತವೆ, ನಿಮ್ದೇ ಆದ ಅಧಿಕಾರನೂ ಇರುತ್ತೆ. ನೀವು ಫ್ಯಾನ್ಸ್ಗಳ ಥರ ಬೇರೆ ಔಟ್ಸೈಡ್ ಪವರ್ ಇದ್ದಾಗ ಬಿಹೇವ್ ಮಾಡಿದ ರೀತಿಯಲ್ಲಿ ಈಗ ಬಿಹೇವ್ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಚೀಫ್ ಮಿನಿಸ್ಟರ್ ಆಗಿ ಯಾವ ಟೈಮಲ್ಲಿ ಎಂತೆಂಥ ಕ್ರುಷಿಯಲ್ ಡಿಸಿಷನ್ಸ್ಗಳು ತಗೋಬೇಕು ಅಂತ ನಿಮಗೆ ಗೊತ್ತಿರಲ್ಲ. ನಿಮಗೊಂದು ಥಿಂಕ್ ಟ್ಯಾಂಕ್ ಬೇಕು, ನಿಮಗೊಂದು ಚಿಂತಕರ ಚಾವಣಿ ಬೇಕು. ನಿಮ್ಮಲ್ಲಿ ಅದರಲ್ಲಿ ನಿಮಗೆ ಫುಡ್ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟು, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪರ್ಟ್ ಒಬ್ಬಿರ್ತಾನೆ. ಅದರಲ್ಲಿ ನಿಮಗೆ ಸೋಷಿಯಲ್ ರಿಫಾರ್ಮ್ಸು, ಸಮಾಜ ಕಲ್ಯಾಣ ಇಲಾಖೆದ ಒಬ್ಬ ಎಕ್ಸ್ಪರ್ಟ್ ಇರ್ತಾನೆ, ಆರೋಗ್ಯದ ಬಗ್ಗೆ ಎಕ್ಸ್ಪರ್ಟ್ ಇರ್ತಾನೆ, PWD ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಸು ಅದೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ. ಅಂಥವ್ರನ್ನ ಎಕ್ಸ್ಪರ್ಟ್ಸನ್ನ ಇಟ್ಕೊಂಡು ನೀವು ಹೆಚ್ಚು ಸ್ಥಾನಗಳನ್ನು, ಹೆಚ್ಚು ಇನ್ಪುಟ್ಸ್ ತಗೊಂಡ್ರೆ ನೀವು ಪ್ರಾಜೆಕ್ಟ್ಸನ್ನ ದೇಶಕ್ಕೆ, ರಾಜ್ಯಕ್ಕೆ ಬೇಕಾಗಿರೋ ಪ್ಲಾನ್ಸ್ಗಳನ್ನ ರೂಪಿಸ್ಬೇಕು. ಆಗ ನೀವು ಸೈಂಟಿಫಿಕ್ ಆಗಿ ಮೂವ್ ಆಗ್ತೀರಾ. ನೀವಾಗೇನೆ ಪಾಪ್ಯುಲಾರಿಟಿ ಬೇಸಿಸ್ ಮೇಲೆ ಡಿಸಿಷನ್ ತಗೊಂಡ್ರೆ ಕೆಲವು ಸರಿ ಬ್ಯಾಕ್ ಫೇರ್ ಆಗ್ಬಿಡುತ್ತೆ. ಬೇಗ ಏನೋ 1 ವರ್ಷ ಹನಿಮೂನ್ ಪೀರಿಯಡ್ ಇರುತ್ತೆ, ಆಮೇಲೆ ವಾಸ್ತವಕ್ಕೆ ಜನ ಬಿಡ್ತಾರ, ಭ್ರಮೆಯಿಂದ ಕೆಳಗಿಳಿತಾರ. ಮತ್ತೆ ಈಗ ಫ್ರೀ ಬಸ್ಸು ಅವೆಲ್ಲ ಕೊಟ್ಟಿದ್ದಾರೆ, ಅದೇನೋ ಮಾಡ್ಕೊಂಡ್ಬಿಡ್ಬೋದು ಅಂತ ತಿಳ್ಕೊಳ್ಳಿ. ಇನ್ ಬೇರೆದನ್ನೆಲ್ಲ ನಿಭಾಯಿಸೋದ್ ಕಷ್ಟ. ಹೀಗಾಗಿ ಇಂಥದ್ದೊಂದು ಥಿಂಕ್ ಟ್ಯಾಂಕ್ ನ, ಈಗ NT ರಾಮರಾವ್ ಅವ್ರು ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ಅವರು ಎಕ್ಸ್ಪೀರಿಯನ್ಸ್ ಇಲ್ಲ. ರಾಮೋಜಿರಾವ್ ಅವ್ರ ಥಿಂಕ್ ಟ್ಯಾಂಕ್, ರಾಮೋಜಿರಾವ್ ತೆಲುಗು ದೇಶಮ್, ರಾಮೋಜಿರಾವ್ ಬ್ರೈಟ್ ಚೈಲ್ಡ್. ಅವರು ಆ ತೆಲುಗು ದೇಶವನ್ನ ಕಟ್ಟೋದಕ್ಕೆ ಐಕಾನ್ ಆಗಿ ಬಳಸ್ಕೊಂಡಿದ್ದು NTR ಅವರನ್ನ. ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ರಾಮೋಜಿರಾವ್ಗಿದ್ದ ಅಗಾಧವಾದ ಅನುಭವ, ಅವರಿಗಿದ್ದ ದೂರದೃಷ್ಟಿ, ಅವರಿಗಿದ್ದ ಶಕ್ತಿ, ಅವರಿಗಿದ್ದ ಇನೋವೇಟಿವ್ ಥಿಂಕಿಂಗು, ಅದೆಲ್ಲವನ್ನು ಅವರು NT ರಾಮರಾವ್ಗೆ ಧಾರೆ ಎರೆದ್ರು. ಬೇಕಾದಷ್ಟು ಇರಿಗೇಷನ್, ರೋಡು, ಆಂಧ್ರನ ಡೆವಲಪ್ ಮಾಡಿದ್ರು. ಅಂತಹ ಒಬ್ಬ ಸ್ಟ್ರಾಂಗ್ ಆಗಿರೋ ಥಿಂಕ್ ಟ್ಯಾಂಕ್ಸ್ ಅನ್ನ ಸುತ್ತಮುತ್ತ ಇಟ್ಕೊಂಡ್ರೆ ಡೆಫಿನೆಟ್ಲಿ ಹಿ ವಿಲ್ ಗಿವ್. ಐ ಥಿಂಕ್ ಹಿ ಈಸ್ ವೆರಿ ವೈಸ್, ಕ್ಲೆವರ್ ಅನ್ಸುತ್ತೆ. ಅವ್ರು ಗೆದ್ದಿರೋದು ನೋಡಿದ್ರೆ ಕ್ಲೆವರ್ ಇದ್ದಾರೆ, ಮತ್ತೆ ಅದನ್ನೆಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ. ಯುವ ಜನತೆ ಒಂದು ಅಧಿಕಾರಕ್ಕೆ, ಜನತೆ ಅಧಿಕಾರಕ್ಕೆ ಬಂದಿದೆ. ಈಗ ನೀವು ಅಧಿಕಾರಕ್ಕೆ ಬಂದ್ಮೇಲೆ ಎಲ್ರನ್ನೂ ನೋಡ್ಬೇಕಲ್ವಾ. ಯುವಜನರು ಒಂದೇ ಅಲ್ಲ ಅವರು. ಆಮೇಲೆ ಯುವಜನರು ಇದಾರಲ್ವಾ, ಬೇಗ ರೋಷಕ್ಕೆ ಗುರಿ ಆಗ್ತಾರೆ, ಬೇಗ ನಿರಾಸೆಗೂ ಗುರಿ ಆಗ್ತಾರೆ. ಅದು ನಿಮಗೆ ನೆಗೆಟಿವ್ ಪಾಯಿಂಟ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ಹುಷಾರಾಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದ್ರಲ್ಲಿ ಕೂಡ ಹೌದು. ಆಮೇಲೆ ಇವತ್ತು ನಿಮ್ಮನ್ನ ನಿಂತು ಗೆಲ್ಸಿದಂತಹ ಜನ ನಾಳೆ ದಿನ ನಿಮಗೆ ಕ್ವಶನ್ ಮಾಡಲ್ಲ ಅನ್ನೋದೇನ್ ಗ್ಯಾರಂಟಿ. ಅಷ್ಟೇ ರೋಷನೂ ಇರುತ್ತೆ. ಅದು ನಿಮಗಿರುವ ಜವಾಬ್ದಾರಿ ಕೂಡ. ಪ್ರಣಾಳಿಕೆನ ಇದ್ ಮಾಡೋದು. ಅದೇ ರಾಜನಾಗೋದಕ್ಕಿಂತ ರಾಜನಾಗಿ ಉಳಿಯೋದು ತುಂಬಾ ಕಷ್ಟ. ಮತ್ತೆ ಅಲ್ವಾ. ಸೊ ನಿಮ್ಗನ್ಸುತ್ತಾ ವಿಜಯ್ ಅವರು 5 ವರ್ಷ ಪೂರೈಸ್ತಾರೆ? ಅದು ಈಗಲೇ ಅದು ಬೇಡ. ಅದು ಈ ಪ್ರಶ್ನೆ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಿರುವ ಸಂದರ್ಭದಲ್ಲಿ ಒಂದು ದಕ್ಷಿಣ ಭಾರತ ರಾಜಕಾರಣದ ಒಂದು ಬದಲಾವಣೆಯನ್ನ ನಾವು ಪ್ರೀತಿಯಿಂದ ಸ್ವಾಗತಿಸಬೇಕು. ಒಂದು ರೀತಿಯಲ್ಲಿ ಸಾಂಪ್ರದಾಯಿಕ ಪಕ್ಷಗಳನ್ನ, ಅದು ಡ್ರೆವಿಡಿಯನ್ ಮೂವ್ಮೆಂಟ್ ಅಂದ್ರೆ ದಕ್ಷಿಣ ಭಾರತದ ಶ್ರೇಷ್ಠವಾದ ಮೂವ್ಮೆಂಟ್, ಆ ಮೂವ್ಮೆಂಟ್ನೇ ದೂರ ಇಟ್ಟು ಒಂದು ಆಲ್ಟರ್ನೇಟಿವ್ ಅನ್ನ ಆ ಭಾಗದ ಜನ ಅದನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ನಾವು ಪಾಸಿಟಿವ್ ಆಗಿ ಸ್ವಾಗತಿಸಬೇಕು. ಈಗಲೇ ಅದರ ಅಸ್ತಿತ್ವದ ಬಗ್ಗೆ ಮಾತಾಡೋದು ಇಟ್ ಇಸ್ ಟೂ ಅರ್ಲಿ ಅಂಡ್ ಪ್ರೀ ಮೆಚೂರ್. ಸೊ ಸದ್ಯಕ್ಕೆ ನಾವು ಅವರ ಆಯ್ಕೆ, ಅವರ ಸರ್ಕಾರ ರಚನೆ ಮತ್ತು ಅವರಿಂದ ತಮಿಳುನಾಡಿನ ಜನಕ್ಕೆ ಒಳ್ಳೇದನ್ನ ಆಗಲಿ. ಯಂಗ್ಸ್ಟರ್ಸ್ಗಳು ಇದ್ದಾರೆ, ಯಂಗ್ಸ್ಟರ್ಸ್ಗಳು ಪಾಲಿಟಿಕ್ಸಿಗೆ ಬಂದಿರೋದು, ಹೊಸಬರು ಪಾಲಿಟಿಕ್ಸಿಗೆ ಬಂದಿರೋದು ಒಂದು ದೊಡ್ಡ ಮಟ್ಟದಲ್ಲಿ ಸ್ವಾಗತಾರ್ಹವಾದಂತಹ ಬದಲಾವಣೆ. ಮತ್ತು ಇಂತಹ ಬದಲಾವಣೆಗಳು ಹೆಚ್ಚೆಚ್ಚು ರೀತಿನಲ್ಲಿ ಆಗಲಿ ಅಂತ ನಾನು ಆಶಿಸ್ತೀನಿ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ಸಿನಿಮಾ ಟು ರಾಜಕೀಯ ಜರ್ನಿ ತಮಿಳ್ನಾಡಲ್ಲಿ ತುಂಬಾ ಆಗ್ತಿದೆ. ಅದೇ ಕರ್ನಾಟಕಕ್ಕೆ ಬಂದ್ರೆ ಹೇಗಿರ್ಬೋದು ಇಲ್ಲಿ ಚಿತ್ರಣ? ಕರ್ನಾಟಕದಲ್ಲಿ ಈಗ ರಾಜ್ಕುಮಾರ್ ಅವರು ನಮ್ಮ ಕನ್ನಡದ ಕಣ್ಮಣಿ. ರಾಜ್ಕುಮಾರ್ ಅವರು ಕನ್ನಡದ ನಟ ಸಾರ್ವಭೌಮ, ರಸಿಕರ ರಾಜ ಅಂತೆಲ್ಲ ಕರೀತಾರೆ. ಅವರಿಗೆ ಆ ಶಕ್ತಿ ಇತ್ತು. ಇಡೀ ಸಮೂಹವನ್ನ ಮತಗಳಾಗಿ ಕನ್ವರ್ಟ್ ಮಾಡುವ ಶಕ್ತಿ ಅವರಿಗಿತ್ತು ಅಷ್ಟು. ಆದ್ರೆ ಅವರಿಗೆ ಆಸಕ್ತಿ ಇರಲಿಲ್ಲ. ಅವರು ಯಾವ್ದಾರ ಪಕ್ಷಗಳ ಪರ ಐಡೆಂಟಿಫೈ ಆಗೋದು ಅಥವಾ ನಾಳೆ ದಿನ ನಾನು ವರ್ಚಸ್ಸಿಗೆ ಧಕ್ಕೆ ಆಗೋದು, ನನಗದು ಬೇಡವೇ ಬೇಡ ಅನ್ನುವ ತೀರ್ಮಾನಕ್ಕೆ ಬಂದರು.
ಗೋಕಾಕ್ ಚಳುವಳಿಯ ನೇತೃತ್ವವನ್ನು ಅವರು ವಹಿಸಿದಂತ ಸಂದರ್ಭದಲ್ಲಿ ಇಡೀ ಅಂದಿನ ಗುಂಡೂರಾವ್ ಸರ್ಕಾರದ ವಿರುದ್ಧ ಕನ್ನಡ ಪರ ಪ್ರಚಂಡ ಅಲೆ ಎತ್ತು ಮತ್ತು ಅಲ್ಲಿ ಗೋಲಿಬಾರ್ ಎಲ್ಲ ಮಾಡಿಸಿದ್ರು, ರೈತ ಚಳುವಳಿ ಕೂಡ ಬಂತು. ಅಂತ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಬಿದ್ದೋಯ್ತು. ಆಗ ಅವರ ಸಾರಥ್ಯದಲ್ಲಿ ಒಂದು ರಾಜಕೀಯ ಹೋರಾಟ ನಡಿಬೇಕು ಅಂತ ಆ ಹೋರಾಟವನ್ನ ರಾಜಕೀಯ ಹೋರಾಟವಾಗಿ ಕನ್ವರ್ಟ್ ಮಾಡೋದಕ್ಕೆ ಪ್ರತಿಪಕ್ಷಗಳು ನೀವು ರಾಜಕಾರಣಕ್ಕೆ ಬರಬೇಕು ಅಂತ ಕರೆದಂತ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಬೀದಿಗೆ ಬಂದಿದ್ದೆ, ನಾನು ರಾಜಕಾರಣಕ್ಕಾಗಿ ಬೀದಿಗೆ ಬರಲ್ಲ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಅವ್ರು ದೂರ ಉಳಿದ್ರು. ಅದಾದ ನಂತರ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿಂದ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಚಿಕ್ಕಮಗಳೂರು ಪುನರ್ಜನ್ಮ ಕೊಡ್ತು ಇಂದಿರಾ ಗಾಂಧಿಯವರು. ಆಗ ಪ್ರತಿಪಕ್ಷ ಜನತಾ ಪರಿವಾರ ಹೋಗಿ ಇಂದಿರಾ ಗಾಂಧಿಯವರ ವಿರುದ್ಧ ರಾಜ್ಕುಮಾರ್ ಅವರನ್ನ ಫೀಲ್ಡ್ ಮಾಡಿ ಇಂದಿರಾ ಗಾಂಧಿ ಅವ್ರನ್ನ ಪರಾಭವ ಮಾಡಿ ರಾಜಕೀಯವಾಗಿ ಅವ್ರನ್ನ ನಾಶ ಮಾಡಬೇಕು ಅಂತ ಯತ್ನ ನಡೆಸಿದ ಸಂದರ್ಭದಲ್ಲಿ ಆಗ್ಲೂ ಕೂಡ ರಾಜ್ಕುಮಾರ್ ಅವರು ವಿನಯವಾಗಿ ಅದನ್ನ ನಿರಾಕರಿಸಿದ್ರು. ಅದು ಬಿಟ್ಟು ಅವ್ರ ಕಡೆಗೆ ಎ.ಕೆ. ಸುಬ್ಬಯ್ಯ ಅವರು ಕನ್ನಡ ಪಕ್ಷವನ್ನ ಮಾಡಿದ್ರು. ಆ ಕಾಲಕ್ಕೆ ತುಂಬಾ ಪ್ರಬಲ ನಾಯಕ ಎ.ಕೆ. ಸುಬ್ಬಯ್ಯನವರು, ನೀವು ಬನ್ನಿ ನನ್ನ ಪಕ್ಷಕ್ಕೆ, ಕನ್ನಡ ಪಕ್ಷಕ್ಕೆ, ನೀವು ಕೃಷ್ಣನಾಗಿ ನನಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಸಾರಥಿಯಾಗಿ ನೀವು ನನಗೆ ಬೋಧಿಸಿ, ನೀವು ಹೋದ ದಿಕ್ಕಲ್ಲಿ ನಾನು ಯುದ್ಧ ಮಾಡ್ತೀನಿ ಅನ್ನೋ ಮಾತನ್ನ ಸುಬ್ಬಯ್ಯನವ್ರು ಹೇಳಿದ್ರು. ನಮ್ ಸಾರಥಿನೂ ಆಗಲ್ಲ, ನಿಮ್ ಪಕ್ಷಕ್ಕೆ ಏನೂ ಆಗಲ್ಲ, ನಾನ್ ನಿಮ್ ತಂಟಕ್ಕೆ ಬರಲ್ಲ ಅಂತ ಅವ್ರು ಅದನ್ನ ಹೇಳಿ ವಿನಯ ವ್ಯಕ್ತರಿಸಿದ್ರು. ಅಷ್ಟು ಪೊಟೆನ್ಷಿಯಲ್ ಇದ್ದದ್ದು ಮತ್ತೆ ಅಂಬರೀಷ್ ಅವರಿಗೆ. ಅದ್ರ ನಡುವೆ ದ್ವಾರಕೀಶೋ ಮತ್ತೆ ವಿಜಯ ಸಂಕೇಶ್ವರ ಸೇರಿ ಒಂದು ಪಾರ್ಟಿ ಮಾಡಿದ್ರು. ಆಮೇಲೆ ಉಮಾಶ್ರೀ ಅವರು ಬಂದ್ರು. ಈ ಬೇಕಾದ ಜನ ಜಗ್ಗೇಶ್, ತಾರ, ಶ್ರುತಿ, ಗೀತಿ ಎಲ್ಲ ಬಂದ್ರು. ಅವ್ರನ್ನ ನಾನೇನ್ ಶಕ್ತಿ ಅಂತ ಕನ್ಸಿಡರ್ ಮಾಡಲ್ಲ. ಅಂಬರೀಷಿಗೆ ಆ ಶಕ್ತಿ ಇತ್ತು, ಆದ್ರೆ ಅವ್ರು ಸೀರಿಯಸ್ ರಾಜಕಾರಣ ಮಾಡ್ಲೇ ಇಲ್ಲ. ಅಂಬರೀಷು ಆ ಗಂಭೀರವಾದ ರಾಜಕಾರಣ ಮಾಡ್ಲಿಲ್ಲ. ಅವ್ರು ಒಂಥರ ಬೇರೆ ತರದ ಮನುಷ್ಯ. ಅಂತವರು ಕೂಡ ರಾಮನಗರದಲ್ಲಿ JDS ಇಂದ ನಿಂತು ಸೋತೋದ್ರು. ಅಂಬರೀಷ್ ಸೋತೋದ್ರು ಅಸೆಂಬ್ಲಿ ಎಲೆಕ್ಷನ್. ಈಗ ಕಾಂಗ್ರೆಸ್ ಬಿಟ್ಟು ರಾಮನಗರದಿಂದ ನಿಂತಿದ್ರು ದೇವೇಗೌಡರು ಪಾರ್ಟಿಯಿಂದ. CM ಲಿಂಗಪ್ಪ ಅಂತ ಅವ್ರು ಕಾಂಗ್ರೆಸ್ಸಿನ ಒಬ್ಬ ಸಾಧಾರಣ ನಾಯಕ ಅಂಬರೀಷನ್ ಸೋಲಿಸ್ಬಿಟ್ರು. ಹಿಂಗಾಗಿ ನೀವು ತಮಿಳುನಾಡು ಮತ್ತು ಆಂಧ್ರದ ರಚನೆ, ಅಲ್ಲಿ ರಾಜಕಾರಣ, ಬದುಕು, ಸಿನಿಮಾ ಮೂರು ಎಲ್ಲರ ಬದುಕಲ್ಲೇ ಹಾಸುಹೊಕ್ಕಾಗಿ ಬಂದಿದೆ. ಅದು ಬದುಕಲ್ಲೇ ಬಂದ್ಬಿಟ್ಟಿದೆ. DMK ಒಂದು ವರ್ಟಿಕಲ್ ಆಗಿ ಡಿವೈಡ್ ಆಗುತ್ತೆ ವ್ಯೂವರ್ಶಿಪ್. ಆ ಮಟ್ಟಕ್ಕಿತ್ತು. ಆ ಜನ ಸಮುದಾಯನೇ ಡಿವೈಡ್ ಆಗುತ್ತೆ ಕರ್ನಾಟಕದಲ್ಲಿ. ಸೊ ಇಷ್ಟೊತ್ತು ತಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.